ಜೈ ಶ್ರೀರಾಮ್. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ವನಿತಾ ನಾಯಕ, ಆದರ್ಶ ನಗರ ನಿವಾಸಿ, ವಿಜಯನಗರ ಮಹಿಳಾ ಮಂಡಲದ ಸದಸ್ಯ. ಹೆಸರು ಇನ್ನೊಂದ್ಸಲಿ ಜೋರಾಗಿ ಹೇಳಿ. ವನಿತಾ ನಾಯಕ. ವನಿತಾ ನಾಯಕ್. ತಮಗೆ ನಾನು ಶ್ರೀರಾಮಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ಸಕಲ ವೇದಾರ್ಥ ನಿರ್ಣಾಯಕಗಳಾಗಿ ವೇದವ್ಯಾಸರು ಏನನ್ನು ರಚಿಸಿದರು? ಸಕಲ ವೇದಾರ್ಥ ನಿರ್ಣಾಯಕಗಳಾಗಿ ವೇದವ್ಯಾಸರು ಏನನ್ನು ರಚಿಸಿದರು? ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಬ್ರಹ್ಮಸೂತ್ರಗಳನ್ನು ಸರಿಯಾದ ಉತ್ತರ. ಯಾಕಂದರೆ ಒಂದು ನಿರ್ಣಯ ಬೇಕಲ್ಲ, ಇದು ಸರಿ ಇದು ಹೀಗೆ ಅಂತ ಹೇಳಲಿಕ್ಕೆ ಏನು ಮಾಡಿದರು? ಬ್ರಹ್ಮಸೂತ್ರಗಳನ್ನು ರಚನೆ ಮಾಡ್ತಾರೆ. ಇನ್ನು ಎರಡನೇ ಪ್ರಶ್ನೆ ತಮಗೆ, ಯಾವ ಯಾವ ಚಕ್ರವರ್ತಿಗಳಿಂದ ನಾನು ಸೋತೆನು ಎಂದು ಬಲವಂತವಾಗಿ ರಾವಣನು ಹೇಳಿಸಿಕೊಂಡನು? ಯಾವ ಯಾವ ಚಕ್ರವರ್ತಿಗಳಿಂದ ನಾನು ಸೋತೆನು ಎಂದು ಬಲವಂತವಾಗಿ, ಅಂದರೆ ಅವನಿಗೆ ಇಷ್ಟ ಇಲ್ಲ, ಬಲವಂತವಾಗಿ ರಾವಣನು ಹೇಳಿಸಿಕೊಂಡನು? ದುಷ್ಯಂತ, ಸುರತಿ, ಗಾದಿ, ಗಯ, ಗುರುವರ ಮೊದಲಾದ ಆಗಿನ ಕಾಲದ ಅವರೆಲ್ಲ ಏನು ಸುಪ್ರಸಿದ್ಧ ಚಕ್ರವರ್ತಿಗಳಾಗಿದ್ದರು. ಇನ್ನೊಂದ್ಸಲಿ ಹೇಳ್ತೀನಿ ನೋಡ್ರಿ ನಾನು. ದುಷ್ಯಂತ, ಸುರಥ, ಗಾದಿ, ಗಯ, ಪುರೂರವ ಮೊದಲಾದ ಆಗಿನ ಕಾಲದ ಸುಪ್ರಸಿದ್ಧ ಚಕ್ರವರ್ತಿಗಳು. ಅವರಿಂದ ಸೋತೆ ಅಂತ ಇದಕ್ಕೆ ಬಲವಂತವಾಗಿ ಹೇಳಿಸ್ಕೊಂಡು ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆಗೆ ಬರೋಣ. ಪರಿವಾರ ಮತ್ತು ಸಕಲ ಸೇನಾ ಸಮೇತನಾಗಿ ಬಂದಿರುವ ಭರತನನ್ನು ಭಾರದ್ವಾಜರು ಹೇಗೆ ಅದ್ದೂರಿಯಿಂದ ಸತ್ಕರಿಸಲು ಸಾಧ್ಯವಾಯಿತು? ಪರಿವಾರ ಮತ್ತು ಸಕಲ ಸೇನಾ ಸಮೇತರಾಗಿ ಬಂದಿರುವ ಭರತನನ್ನು ಭಾರದ್ವಾಜರು ಹೇಗೆ ಅದ್ದೂರಿಯಿಂದ ಸತ್ಕರಿಸಲು ಸಾಧ್ಯವಾಯಿತು? ಸಂಕಲ್ಪ ಮತ್ತು ತಪೋಬಲದಿಂದ ಭರತನ ಪರಿವಾರದವರೆಲ್ಲರಿಗೂ ತೃಪ್ತಿಪಡಿಸಿ. ಅವರೇನೋ ಇದಲ್ಲ, ಏನಂದ್ರೆ ಭಾರದ್ವಾಜ ಮುನಿಗಳು, ಮುನಿ ಆಶ್ರಮ ಇರ್ತದೆ, ಆದರೆ ಬೇಕಾದಂಗೆ ರಾಜರಿಗೆ ಅವರು ಸತ್ಕಾರ ಮಾಡ್ತಿದ್ರು. ಹೇಗೆ? ಅವರಲ್ಲಿರುವಂಥ ಏನಂದ್ರೆ ನೀವು ಸಂಕಲ್ಪ ಮತ್ತು ಏನಂದರೆ ಅಷ್ಟು ತಪಶಕ್ತಿ ಇರ್ತಿತ್ತು ಅವ್ರಿಗೆ. ತಪೋಬಲ ಹೌದಲ್ಲ? ತಪೋಬಲ ಮತ್ತು ಸಂಕಲ್ಪ ಏನು ಮಾಡಬೇಕು, ಪರಮಾತ್ಮ ಪ್ರೀತಿ ಆಗಬೇಕು. ಇವರೆಲ್ಲ ಪರಮಾತ್ಮನ ಒಂದು ಇದರಿಂದ ಏನೋ ಪ್ರೇರಣೆಯಿಂದ ಬಂದಿರ್ತಾರೆ. ಅವಾಗ ನಾನು ಇದನ್ನು ರಾಜನಲ್ಲಿ ದೇವರನ್ನು ಕಾಣಬೇಕು ಅಂತ ಹೇಳಿ ಅವರು ಆ ಸತ್ಕಾರವನ್ನು ಮಾಡ್ತಿದ್ದರು. ಅದು ಸರಿಯಾದ ಉತ್ತರ. ಭಾರದ್ವಾಜರು ವಿಶ್ವಕರ್ಮ ಮುಂತಾದ ದೇವಶಿಲ್ಪಿಗಳನ್ನು ಸಂಕಲ್ಪ ಮಾತ್ರದಿಂದ ಕರೆತರಿಸಿದರು ಮತ್ತು ತಮ್ಮ ತಪೋಬಲದಿಂದ ಭರತನ ಪರಿವಾರದವರು, ಯಾಕೆಂದರೆ ಅವರೆಲ್ಲ ರಾಜ ಪರಿವಾರದವರು, ಅವರಿಗೆಲ್ಲ ಒಳ್ಳೊಳ್ಳೆ ಉಳ್ಕೊಳ್ಳಿಕ್ಕೆ ಮಾಡಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು. ಅದನ್ನೆಲ್ಲನೂ ಕೂಡ ಮಾಡಿದರು. ರಾಮಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು, ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವರಾಯ ತಾನು ಧ್ಯಾನ ಮಾಡಿದ. ಧ್ಯಾನದಿಂದ ನೋಡಿ ತಾನು ಹರಿಯ ಒಲಿಸಿದ, ತಾರೆಯಾಗಿ ತಾನು ಎಂದು ಬಾನು ಸೇರಿದ. ತಾರೆಯಾಗಿ ತಾನು ಎಂದು ಬಾನು ಸೇರಿದ. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ಕಲಿಯುಗದಲ್ಲಿ ರಾಮಕೃಷ್ಣರ ಧ್ಯಾನವೇ ನಮಗೆ ಏನಂದರೆ ಕೈವಲ್ಯ ಪದಕ್ಕೆ ನಿಚ್ಚಣಿಕೆ ಅಂತ ದಾಸರು ಹೇಳಿಬಿಟ್ಟಿದ್ದಾರೆ ಅಲ್ವಾ? ಅದನ್ನು ನಾವು ಮಾಡಬೇಕು ಯಾವಾಗಲೂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದರಿಂದ ಇದು ದಿವ್ಯ ಮಂತ್ರ ಇದು. ಇದನ್ನು ಯಾವಾಗಲೂ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆ ಹೋಗೋಣ. ನೀವೇನಾದ್ರು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಹೋಗ್ಲಾ? ಮುಂದೆ ಹೋಗ್ಲಾ? ಪ್ರಶ್ನೆಗೆಲ್ಲ ಕೊನೆಯದು. ಯಾವುದನ್ನು ಮಧ್ಯಸ್ಥಾನವನ್ನಾಗಿಟ್ಟುಕೊಂಡು ಕಪಿವೀರರು ಬೇರೆ ಬೇರೆ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಹೊರಟರು?
ಯಾವುದನ್ನು ಮಧ್ಯಸ್ಥಾನವನ್ನಾಗಿ ಇಟ್ಟುಕೊಂಡು ಕಪಿವೀರರು ಬೇರೆ ಬೇರೆ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಹೊರಟರು. ಕಪಿವೀರರು ಬೇರೆ ಬೇರೆ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಹೊರಟರು. ಯಾವ ಸ್ಥಾನವನ್ನು ಮಧ್ಯ ಮೇರು ಪರ್ವತವನ್ನು ಮೇರು ಪರ್ವತ ಮಧ್ಯದಲ್ಲಿದೆ ಅಲ್ವಾ? ಹೌದು, ಮೇರು ಪರ್ವತವನ್ನು ಮಧ್ಯಸ್ಥಾನದಲ್ಲಿಟ್ಟುಕೊಂಡು ಅದು ಇರೋದೇ ಮಧ್ಯದಲ್ಲಿ ಮೇರು ಪರ್ವತ. ಅದನ್ನೇ ಏನಿಟ್ಟು ಮಧ್ಯ ಸ್ಥಾನವಾಗಿಟ್ಕೊಂಡು ಅವ್ರು ಏನು ಮಾಡಿದ್ರು, ಎಲ್ಲ ಕಡೆಗೆ ಏನಂದರೆ ಸೀತಾಮಾತೆಯನ್ನು ಹುಡುಕಲಿಕ್ಕೆ ಒಬ್ಬರೊಬ್ಬರನ್ನ ಒಂದೊಂದು ದಿಕ್ಕಿಗೆ ಕಳಿಸಿಕೊಟ್ರು. ಸರಿಯಾದ ಉತ್ತರ. ನಾವು ಬಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಈ ಒಂದು ರಸಪ್ರಶ್ನೆ ರಥೋತ್ಸವಕ್ಕೆ ಬಂದಿದ್ದಕ್ಕೆ ತಮಗೆ ಅನಂತ ವಂದನೆ. ನೀವು ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು.